ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, 1947 ಇಸ್ವಿಯಿಂದ ಹಿಡಿದು ಅಂದರೆ ನಮ್ಮದು ರಿಪಬ್ಲಿಕ್ ಭಾರತ ಆಗಿದೆ ಅಂತಂದಮೇಲೆ ಸರ್ವತಂತ್ರ ಸ್ವತಂತ್ರ ಗಣರಾಜ್ಯ ಆಗಿದೆ ಅಂತ 1951ರಿಂದ ತಗೊಂಡ್ರೆ 2014ವರೆಗೂ 2012 ಇಟ್ಕೊಳ್ಳೋಣ. ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿರ್ತಾರೆ. ಅಲ್ಲಿವರೆಗೂ ಸುಮಾರು 43 ಸರಿ ಚುನಾಯಿತ ಸರ್ಕಾರಗಳನ್ನ ವಜಾ ಮಾಡಿದ್ದಾರೆ. ಚುನಾಯಿತ ಸರ್ಕಾರಗಳನ್ನ ವಜಾ ಮಾಡ್ತಾರೆ ಅಂದರೆ ಪ್ರಜಾಪ್ರಭುತ್ವಕ್ಕೆ ಇವ್ರು ಕೊಟ್ಟಿರೋ ಮರ್ಯಾದೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಏನು ಅಂದರೆ ಕಾನ್ಸ್ಟಿಟ್ಯೂಷನ್ ಇರಲಿ, ಪ್ರಜಾಪ್ರಭುತ್ವ ಇರಲಿ, ಎಲೆಕ್ಟೆಡ್ ಗೌರ್ಮೆಂಟ್ಗೂ ಇರಲಿ ಕಾಲು ಕಸ ಮಾಡ್ಕೊಂಡಿದ್ದಾರೆ ಇವರು. ಏನು ಅಂತಂದರೆ ಅಂಡು ತೊಳ್ಕೊಳ್ದೇ ಟಿಶ್ಯೂ ಪೇಪರ್ ಒರೆಸ್ಕೊಂಡು ಬಿಸಾಕ್ದಂಗೆ ಮಾಡಿದ್ದಾರೆ. ಡೆಮಾಕ್ರಸಿ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಇರ್ಬೋದು. ಇವರು ನರೇಂದ್ರ ಮೋದಿ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡಿಬಿಡ್ತಾರೆ. ಸಂವಿಧಾನನ ಯಾವ ಥರ ಯೂಸ್ ಮಾಡಿದ್ದೀರಾ ನೀವು? ವರ್ಡ್ಗಳು ಬರ್ಬೋದು, ಭಾಳ ಕಾಂಟ್ರವರ್ಸಿ ಆಗುತ್ತೆ. ಒಂದು ಹೆಂಗಸನ್ನ ನಾವು ಮಾತೃ ಅಂತ ಕರಿತೀವಿ ರೀ, ತಾಯಿ ಸ್ಥಾನದಲ್ಲಿ ಕೂರಿಸಿದ್ದೀವಿ. ಅವ್ರನ್ನ ಕರ್ಕೊಂಡೋಗಿ ಏನು ಉಪಯೋಗಿಸ್ತಿದ್ದೀರಾ ನೀವು? ಯೋಚನೆ ಮಾಡಬೇಕು ನೀವು. ಯಾರ್ಯಾರು ಸಂವಿಧಾನ ನರೇಂದ್ರ ಮೋದಿ ಸಂವಿಧಾನ ಬದಲಾಯಿಸ್ತಾರೆ ಅಂತ ಹೇಳ್ತೀರಾ? ಯೋಚನೆ ಮಾಡಿ. ಹೆಣ್ಣನ್ನು ತಾಯಿ ಸ್ಥಾನದಲ್ಲಿ ಮಾತೃದೇವೋ ಭವ ಅಂತೀವಿ, ಆ ಥರನೇ ನೋಡಬೇಕು. ಅಂಥ ಸಂಸ್ಕೃತಿ, ಅಂಥ ಅಸ್ಮಿತೆ, ಅಂಥ ಆತ್ಮಗೌರವ ಕೊಡ್ತಕ್ಕಂಥವ್ರು ನಾವು ಹೇಗೆ ಉಪಯೋಗಿಸ್ಕೊಂಡಿದ್ದಾರೆ ನೀವು ಸಂವಿಧಾನವನ್ನು? ಯೋಚನೆ ಮಾಡಬೇಕು. ಇಂಥ ಸಂವಿಧಾನ ಬೇಕಾ ನಮಗೆ? ಇದೇನಾಗಿದೆ ನೋಡಿ, ಇದಕ್ಕೊಂದು ಉದಾಹರಣೆ ಹೇಳಬೇಕು. ಮೊನ್ನೆ ಒಂದು ಎಪಿಸೋಡ್ ಮಾಡಿದ್ದೀವಿ. ಏನು ಅಂದರೆ, ಒಂದು ಕಡೆಗೆ ನರೇಂದ್ರ ಮೋದಿ ಏನು ಹೇಳ್ತಾರೆ, ಕಾಶಿನಲ್ಲಿ ವಿಶ್ವನಾಥ ದೇವಾಲಯ ಓಪನ್ ಮಾಡೋಕ್ಕೆ ಹೋದಾಗ ಪೌರ ಕಾರ್ಮಿಕರಿಗೆ ಕಾಲು ತೊಳಿತಾರೆ. ಕಾಲು ತೊಳೆದು ಹೆಗಲ ಮೇಲೆ ಹಾಕ್ಕೊಂಡಿರ್ತಕ್ಕಂಥ ಚೌಕದಲ್ಲಿ ಕಾಲನ್ನ ಒರೆಸ್ತಾರೆ. ಒಂದು ಕಡೆ ಇದು ನೋಡ್ತೀವಿ. ಮಹಾರಾಷ್ಟ್ರದಲ್ಲಿ ಎಂಥ ಪಟೋಲೆ ಅಂತ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾನೆ. ಅವನು ಕಾರಿಂದ ಹಿಡ್ದೇ ಇಲ್ಲ ರೀ. ಏನಾಗಿದೆ, ಕಾಲು ಇಟ್ಕೊಂಡು ಕೂತಿದ್ದಾನೆ. ಕಾಂಗ್ರೆಸ್ ವರ್ಕರು ಕಾಲು ತೊಳಿತಾ ಇದ್ದಾನೆ. ಇದು ದಿಮಾಕು, VIP ಸಂಸ್ಕೃತಿ ಇವ್ರಿಗೆ. ಏನು ಅಂದರೆ, ಹಿಂದೂಗಳು ಸೇವಕರು, ಇವರು ಅಮಾಯಕರು, ಅನಕ್ಷರಸ್ಥರು, ನಾವೆಲ್ಲ ರಾಜರು, ನಮ್ಮ ಸೇವೆ ಮಾಡೋದಕ್ಕೆ ಇರೋದು. ಇವ್ರನ್ನ ವೋಟ್ ಬ್ಯಾಂಕಾಗಿ ಉಪಯೋಗಿಸ್ಬೋದು. ಇವ್ರು ಇನ್ನೂ 300, 400, 500, 1000 ವರ್ಷ ಆದರೂ ಬುದ್ಧಿ ಕಲಿಯೋದಿಲ್ಲ. ಜಾತಿಗಳಲ್ಲಿ ಜಗಳ ಆಡ್ಕೊಂಡಿರ್ತಾರೆ. ಇದು ಲಾಭ ಪಡ್ಕೊಂಡು ನಾವು ಆಳಕ್ಕೆ ಹುಟ್ಟಿರೋರು, ನಾವು ಎಷ್ಟು ದಿವಸ ಬೇಕಾದ್ರೆ ಮಜಾ ಮಾಡ್ಬೋದು ಅಂದ್ಕೊಂಡು ಏನಾಗಿದೆ, ಇವರು ಈ ಥರ ಒಂದು ಪ್ರವಾಹನ ಹರಿಯಕ್ಕೆ ಬಿಟ್ಬಿಟ್ಟಿದ್ದಾರೆ. ಪ್ರವಾಹನ ಹೇಗೆ ಹರಿಯಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಬೇಕು. ಬನ್ನಿ, ಅಂತ ಹೇಳ್ತಿದ್ರೆ ನಮಗೆ ಈ ಎಪಿಸೋಡ್ಗೆ ನಿಜವಾದ ಅರ್ಥ ಬರೋದಿಲ್ಲ. ಅದನ್ನು ಹೇಳ್ತೀನಿ. ಸರ್ಕಾರಿ ಕೆಲಸಗಳಿಗೆ ಸೇರಬೇಕು ಅಂದರೆ ಅಥವಾ ಸ್ಕೂಲಿಗೆ ನಮ್ಮ ಮಕ್ಕಳುಗಳನ್ನ ಸೇರಿಸ್ಬೇಕು ಅಂದರೆ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಅಪ್ಲಿಕೇಶನ್ ಫಾರ್ಮ್ ಏನೋ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಕೊಡ್ತಕ್ಕಂಥ ಫಾರ್ಮು. ಯಾಕೆಂದರೆ ಗೌರ್ಮೆಂಟ್ ಎಲ್ಲದಕ್ಕೂ ಪರ್ಮಿಷನ್ ಕೊಡೋದು. ಏನು ಮಾಡ್ತಾರೆ, ನಾವು ಸ್ಕೂಲಿಗೆ ಸೇರಬೇಕು ಅಂದ್ರೆ ಆಗಲಿ ಅಥವಾ ಅಪಾಯಿಂಟ್ಮೆಂಟಿಗೆ ಸೇರಬೇಕು ಅಂದ್ರೆ ಆಗಲಿ ನಮ್ಮ ಹೆಸರು ಕೇಳ್ತಾರೆ, ಡೇಟ್ ಆಫ್ ಬರ್ತ್ ಕೇಳ್ತಾರೆ, ಎಲ್ಲಿ ಹುಟ್ಟಿದೆ ಕೇಳ್ತಾರೆ. ಕೇಳಿದ್ಮೇಲೆ ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ, ನೀವು ಯಾರು, ಹಿಂದೂನ, ಕ್ರಿಶ್ಚಿಯನ್ನ, ಮುಸ್ಲಿಮ, ಸಿಕ್ಕ ಏನೋ ಕೇಳ್ತಾರೆ. ಹಿಂದೂ ಅಂತ ಬರಿಬೇಕು ನಾವು. ನನ್ನ ನೋಷನಲ್ ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತೀನಿ. ನೆಕ್ಸ್ಟ್ ಕೇಳಿದ್ರೆ ಹಿಂದೂಗಳಲ್ಲಿ ಯಾರು ನೀನು ಅಂತ, ನಾವು ಬ್ರಾಹ್ಮಣರು ಅಂತ ಬರೀಬೇಕು. ಬ್ರಾಹ್ಮಣರು ಅಂತ ಬರೆದ ಮೇಲೆ ನೆಕ್ಸ್ಟ್ ಸಬ್ ಕ್ಯಾಸ್ಟ್ ಯಾವುದು ಅಂತ ಕರೀತಾರೆ. ನಾನು ಸ್ಮಾರ್ತ ಅಂತ ಬರೀಬೇಕು. ಬ್ರಾಹ್ಮಣರಲ್ಲಿ ಸ್ಮಾರ್ತ, ಶ್ರೀ ವೈಷ್ಣವ ಅಂತಿರುತ್ತೆ. ಹೀಗೆ ದೇಶಗಳನ್ನೇ ಖಂಡವಾಗಿರ್ತಕ್ಕಂಥ ಹಿಂದೂ ರಾಷ್ಟ್ರವನ್ನು ಡಿವೈಡ್ ಮಾಡ್ತಾ ಹೋದರು. ಸರ್ಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರು. ಸರ್ಕಾರವನ್ನು ಮಿಸ್ಯೂಸ್ ಮಾಡಿದ್ದಾರೆ. ಯೂಸ್ ಮಾಡಿಲ್ಲ ಇವರು. ನೆಹರು ಆಗಲಿ, ಇಂದಿರಾ ಗಾಂಧಿ ಆಗಲಿ, ರಾಜೀವ್ ಗಾಂಧಿ ಆಗಲಿ, ನಮ್ಮ ಪಪ್ಪು ಆಗಲಿ, ಪಾಪ ಬಿಡಿ, ಆತನಿಗೆ ಬುದ್ಧಿ ಬೆಳೆದಿಲ್ಲ, ಮೆಚ್ಯೂರಿಟಿ ಆಗಿಲ್ಲ. ಕಾಂಗ್ರೆಸ್ ಮುಕ್ತ ನರೇಂದ್ರ ಮೋದಿ ಅವ್ರು ಮಾಡೋದು ಬೇಕಿಲ್ಲ, ಈತನೇ ಮಾಡಿಬಿಡ್ತಾರೆ. ಏನು ಅಂತಂದರೆ ಅದಿರಲಿ, ಅದು ಬೇರೆ ವಿಷಯ. ಏನಾಗಿದೆ ಅಂದರೆ, ಹೀಗೆ ಹಿಂದೂ ಸಮಾಜವನ್ನು, ಅಖಂಡವಾಗಿರ್ತಕ್ಕಂಥ ಹಿಂದೂ ಸಮಾಜವನ್ನು ಜಾತಿಗಳಲ್ಲಿ ಹೊಡೆದ್ರು. ಸಾಮಾಜಿಕ ನ್ಯಾಯ ಅನ್ನೋ ಕಾನ್ಸೆಪ್ಟನ್ನ ತಂದರು. ಸಾಮಾಜಿಕ ನ್ಯಾಯ ಅನ್ನೋದು ಚಲಾವಣೆನೇ ಇಲ್ಲದೆ ಇರ್ತಕ್ಕಂಥ ಒಂದು ಶಬ್ದ ರೀ. ಅದನ್ನು ಜಾರಿಗೆ ತಂದು ನಮ್ಮ ಹಿಂದೂ ಸಮಾಜವನ್ನು ಎದ್ದು ಅಥವಾ ಒಬ್ಬರ ಮೇಲೊಬ್ಬರು ಹೊಡೆದ್ಬಿಟ್ಟು ಒಬ್ಬರ ಮೇಲೊಬ್ಬರು ಜಗಳ ಮಾಡೋ ಹಂಗೆ ಮಾಡಿದ್ರು. ಏನು ಅಂದರೆ, ಅನಿಷ್ಟಕ್ಕೆಲ್ಲ ಶನೀಶ್ವರ ಕಾರಣ ಅಂತಂದ್ಬಿಟ್ಟು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಬ್ರಾಹ್ಮಣರ ಮೇಲೆ ಹಾಕೋದು. ಈ ಬ್ರಾಹ್ಮಣರದ್ದು ತಪ್ಪಿದೆ. ಏನು ಅಂತ ಹೇಳ್ತಾನೆ ನೋಡಿ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳೆ ಅನ್ನೋ ಒಂದು ಗಾದೆ. ಇದನ್ನು ಹಗಲೆಲ್ಲ ಹೇಳ್ತಾರೆ, ಕೇಳಿರ್ಬೋದು ತಾವು. ಮತ್ತು ನಾಯಿ ಹೋಗ್ತಾ ಇರುತ್ತೆ, ಆನೆ ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ. ಇದಕ್ಕೆಲ್ಲ ಬೆಲೆ ಕೊಡೋದು ಬೇಡ. ಏನಾಗುತ್ತೆ, ಇವತ್ತು ಬೊಗಳೋರು ನಾಳೆ ಕಲ್ಲು ತಗೊಂಡು ಹೊಡಿತಾರೆ. ಇದು ನೋಡ್ತೀವಿ ನಾವು. ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಮಕ್ಕಳು, ಹೈಸ್ಕೂಲ್ ಮಕ್ಕಳು ಸೈನಿಕರ ಮೇಲೆ ಕಲ್ಲು ಹೊಡೆದ್ರು. ಹ್ಯುಮ್ಯಾನಿಟಿ ಅನ್ನೋದನ್ನು ಹೇಳ್ಬಿಟ್ವಿ ನಾವು, ಹ್ಯೂಮನ್ ರೈಟ್ಸ್ ಅನ್ನೋದು. ಸೈನಿಕರು ಅಂತಂದರೆ ಹೊಡಿಬೇಕು, ಇಲ್ಲ
ಹೊಡೆಸ್ಕೊಂಡು ಸಾಯ್ಬೇಕು, ಎರಡೇ ಇರೋದಿಲ್ಲ ಆಪ್ಷನ್. ಅದನ್ನು ತೊಗೊಂಡೋಗಿ ಸುಪ್ರೀಂ ಕೋರ್ಟ್ಗೆ ಹಾಕಿ ಹ್ಯೂಮನ್ ರೈಟ್ಸು ಮಾನವ ಧರ್ಮ ಅಂತೆಲ್ಲ ಬೊಗಳೆ ಪೊಂಗಿ ಬಿಟ್ಕೊಂಡ್ಬಿಟ್ಟು ಇವ್ರು 65-70 ವರ್ಷ ರೂಲ್ ಮಾಡಿಬಿಟ್ರಲ್ಲ. ನಾವು ಯಾಮಾರಿಸ್ಕೊಂಡು ನಡೆದುಬಿಟ್ವಿ ರೀ. ಏನು ಒಂದು ಸೈನ್ಯ ಅಂತ ಬಂದರೆ ನೋ ಹ್ಯೂಮನ್ ರೈಟ್ಸ್. ಏನಾಗತ್ತೆ ಅಂದರೆ ಹೊಡೆಸಬೇಕು, ಸಾಯಿಸ್ಬೇಕು ಎದುರಾಳಿನ, ಇಲ್ಲ ನಾವು ಸತ್ತು ಹೋಗ್ಬೇಕು. ಯುದ್ಧದಲ್ಲಿ ಎರಡೇ ಇರೋದು ಆಪ್ಷನ್ನು, ದೇರ್ ಇಸ್ ನೋ ಥರ್ಡ್ ಆಪ್ಷನ್ನು. ಓಡೋಗೋದು ಅದು ಹೇಡಿಗಳ ಲಕ್ಷಣ. ಅದ್ರ ಬಗ್ಗೆ ಮಾತಾಡ್ತೀರಿ. ಏನಾಗತ್ತೆ, ಹೀಗೆ ಸರ್ಕಾರಗಳಲ್ಲಿ ಕೂತ್ಕೊಂಡು ಇವರು ಸರ್ಕಾರದ ಗೆದ್ದಲ್ ಥರ ನಮ್ಮ ಬುಡನೇ ಅಲ್ಲಾಡಿಸ್ಬಿಟ್ರು ಇವರು. ಏನಾಯಿತು, ಮರ ಏನಾಗುತ್ತೆ, ಗೆದ್ದಲು ಒಳಗಡೆನೇ ತಿನ್ಕೋತಾ ಬರೋದು. ಒಂದು ಫೈನ್ ಡೇ ಸ್ವಲ್ಪ ಗಾಳಿ ಬೀಸಿದ್ರೆ ಮರ ಬಿದ್ದೋಗುತ್ತೆ. ಹಾಗಾಗಿದೆ ನಮ್ಮ ದೇಶ. ಏನಾಗಿದೆ ಅಂತಂದರೆ ಇವತ್ತು ಅಥವಾ ನಾಳೆ ನಮ್ಮ ದೇಶ ಛಿದ್ರವಾಗ್ಬಿಡ್ಬೋದು. ಇದನ್ನೆಲ್ಲ ಮೆಟ್ಟಿ ನಿಲ್ಲಬೇಕು ಅಂದರೆ ಅಖಂಡವಾಗಿರ್ತಕ್ಕಂಥ ಹಿಂದೂಸ್ತಾನ ಒಂದಾಗಬೇಕು. ಅದಕ್ಕೆ ಪೂರಕವಾಗಿ ನರೇಂದ್ರ ಮೋದಿಯವರು ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಇಂಡಿಯನ್ ಪೀನಲ್ ಕೋಡ್ ಅಂತ ಇತ್ತು. ಇಂಡಿಯನ್ ಪೀನಲ್ ಕೋಡ್ ಸಾಮಾಜಿಕ ನ್ಯಾಯ ಕ್ರಿಮಿನಲ್ ಪ್ರೊಸೀಜರ್ ಆ್ಯಕ್ಟ್ ಅಂತ ಇತ್ತು. ಇದನ್ನೇನು ಮಾಡಿದರೆ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ದಂಡ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಹೀಗೇನೇನು ತಂದ್ಬಿಟ್ಟು ಈಗ ಜುಲೈ 1ರಿಂದ ಇದು ಅಧಿಕಾರಕ್ಕೆ ಬರ್ತಾಯಿದೆ. ಈ ಥರ ಇರತಕ್ಕಂಥ ನಮ್ಮ ಹಿಂದೂಗಳ ಅಸ್ಮಿತೆಯನ್ನು ಕಾಪಾಡ್ತಕ್ಕಂಥ, ಹಿಂದೂಗಳ ಆತ್ಮಗೌರವವನ್ನು ಕಾಪಾಡ್ತಕ್ಕಂಥ, ಹಿಂದೂಗಳ ಸ್ವಾವಲಂಬನೆಯನ್ನು ವರ್ಧಿಸ್ತಕ್ಕಂಥ ಕೆಲಸ ಮಾಡ್ತಿರೋರು ನರೇಂದ್ರ ಮೋದಿಯವರು. ಇಂಥ ಸರ್ಕಾರ ನಮಗೆ ಬೇಕು. ನಾವು ಹಿಂದೂಗಳು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಪಾಪ ಒಬ್ಬ ಏನು ಮಾಡೋಕ್ಕೆ ಸಾಧ್ಯ ರೀ. ಬನ್ನಿ ಎಲ್ಲರೂ ಎಚ್ಚೆತ್ಕೊಳ್ಳೋಣ, ಎಲ್ಲರೂ ಜಾಗರೂಕರಾಗೋಣ. 2029ರಲ್ಲಿ 400 ಸೀಟ್ನ ಗೆಲ್ಲಿಸ್ಕೊಳ್ಳೋಣ ಅಂತೇಳಿ ನಾನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.